ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನಿವಾಗ ಕುಂಭರಾಶಿ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಯುಗಾದಿ ಭವಿಷ್ಯವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಕುಂಭರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ವಿಡಿಯೋಗೆ ಎಲ್ಲ ಕುಂಭರಾಶಿಯವರಿಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಯುಗಾದಿ ಅಂದರೆ ಪರಾಭವ ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ. ಬೇವು ಬೆಲ್ಲದಲ್ಲಿ ಬೇವು ಕಡಿಮೆ ಆಗಲಿ, ಬೆಲ್ಲ ಜಾಸ್ತಿ ಆಗಲಿ, ಸಿಹಿ ಜಾಸ್ತಿ ಆಗಲಿ. ನಿಮಗೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ ಸಂಪೂರ್ಣ ವರ್ಷ ಭವಿಷ್ಯ ಆದಾಯವೇ ಎಲ್ಲವನ್ನು ಸಹ ತಿಳಿಸಲಿದ್ದೇನೆ. ಸೊ ದಯವಿಟ್ಟು ಒಂದು ಸಹಾಯವನ್ನು ಮಾಡಿ. ಪ್ರತಿಯೊಂದು ಕುಂಭರಾಶಿಯವರಿಗೆ ಇದು ಸಹಾಯ ಮಾಡ್ದಂಗೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಯಾಕಂದರೆ ಯುಗಾದಿ ಹಬ್ಬದ ವಿಶೇಷ ವಿಡಿಯೋನ ಇದು ಮಾಡಿದ್ದೀನಿ. ಹಾಗಾಗಿ ಕುಂಭರಾಶಿಯವರಿಗೆ ರೀಚ್ ಆಗಲಿ. ನೀವು ಫೇಸ್ಬುಕ್ಕಲ್ಲಿ ಅಂದರೆ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ ಕುಂಭರಾಶಿಯವರಿಗೆ. ಸ್ನೇಹಿತರೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಪರಾಭವ ನಾಮ ಸಂವತ್ಸರ. ಅದರಲ್ಲಿ ಕುಂಭರಾಶಿಯವರಿಗೆ ಆದಾಯ 13, ವ್ಯಯ 11, ರಾಜ ಮರ್ಯಾದೆ 7, ಅವಮಾನ ಎರಡೇ ಸೋ. ಆದ್ದರಿಂದ ಬಹಳ ಚೆನ್ನಾಗಿದೆ. ಆದಾಯ ಬರೀ 2 ಪಾಯಿಂಟ್ ಚೆನ್ನಾಗಿದೆ. ಬಟ್ ರಾಜ ಮರ್ಯಾದೆ, ಗೌರವ ಮರ್ಯಾದೆಗಳು ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ ಹೆಚ್ಚು ಕಡಿಮೆ 5 ಪಾಯಿಂಟ್ಸ್ ಜಾಸ್ತಿ ಇದೆ. ಅವಮಾನಕ್ಕಿಂತ ಒಳ್ಳೆಯದಾಗಲಿ. ಇನ್ನು ಪರಾಭವ ನಾಮ ಸಂವತ್ಸರವು ಕುಂಭರಾಶಿಯವರಿಗೆ ಪ್ರಗತಿ, ಹೊಸ ಆಲೋಚನೆಗಳು ಮತ್ತು ಸಾಧನೆಯ ವರ್ಷವಾಗಿರುತ್ತೆ ಅಂತ ಆದಾಯದಲ್ಲಿ ಏರಿಕೆ ಕಂಡುಬರುತ್ತೆ. ಹೊಸ ವ್ಯವಹಾರ, ತಂತ್ರಜ್ಞಾನ ಅಥವಾ ಸೃಜನಾತ್ಮಕ ಕಾರ್ಯಗಳಿಂದ ಲಾಭವಾಗಿರುತ್ತೆ. ಖರ್ಚು ನಿಯಂತ್ರಣದಲ್ಲಿ ಇರುವುದರಿಂದ ಉಳಿತಾಯ ಹೆಚ್ಚಾಗುತ್ತೆ. ದೀರ್ಘಕಾಲಿಕ ಹೂಡಿಕೆಗಳು ಉತ್ತಮ ಫಲವನ್ನು ನೀಡುವಂತಹ ಸೂಚನೆಗಳಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಪದೋನ್ನತಿ ಅಂದರೆ ಪ್ರಮೋಷನ್ ಅಥವಾ ಪ್ರಮುಖ ಜವಾಬ್ದಾರಿಗಳು ಸಹ ನಿಮಗೆ ಸಿಗಬಹುದು. ನಿಮ್ಮ ಹೊಸ ಆಲೋಚನೆಗಳು ಮತ್ತು ವಿಭಿನ್ನ ದೃಷ್ಟಿಕೋನ ಮೇಲಧಿಕಾರಿಗಳ ಗಮನ ಸೆಳೆಯುವುದರಲ್ಲಂತೂ ಸಂಶಯ ಇಲ್ಲ. ವಿದೇಶ ಸಂಬಂಧಿತ ಕೆಲಸ ಕಾರ್ಯಗಳು ಅಥವಾ ಆನ್ಲೈನ್ ವ್ಯವಹಾರಗಳು ಯಶಸ್ಸು ಸಾಧ್ಯ. ಇದೇ ವ್ಯಾಪಾರಸ್ಥರಿಗೆ ವ್ಯಾಪಾರಗಳಲ್ಲಿ ಹೊಸ ಪಾಲುದಾರಿಕೆ ಮತ್ತು ವಿಸ್ತರಣೆ ಅವಕಾಶಗಳು ಇನ್ವೆಸ್ಟರ್ಸ್ಗೆ ಬರಬಹುದು. ಮತ್ತು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವರಿಗೂ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಬಿಸ್ನೆಸ್ನ ವಿಸ್ತಾರ ಮಾಡ್ತೀರಾ, ಇನ್ನೂ ಚೆನ್ನಾಗಿದೆ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವ ವೃದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉತ್ತಮ ಫಲ ಹಾಗೂ ಉನ್ನತ ಶಿಕ್ಷಣ ಅವಕಾಶಗಳು ಸಿಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೂ ಸಹ ನಿದ್ರಾಭಂಗ, ಸ್ವಲ್ಪ ನಿದ್ರೆ ಕಡಿಮೆ ಇರುತ್ತೆ. ಈ ವರ್ಷದಲ್ಲಿ ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನು ತಪ್ಪಿಸುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಪ್ರಾಣಾಯಾಮ, ಮತ್ತು ಧ್ಯಾನ, ಯೋಗ ಇದೆಲ್ಲ ನಿಮಗೆ ತುಂಬ ಉಪಕಾರಿಯಾಗಿರುತ್ತೆ. ಇನ್ನು ಗುರುಪೂಜೆ, ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು, ದಾನ ಧರ್ಮಾದಗಳು ಹೆಚ್ಚು ಮಾಡುವುದು ಶುಭ ಫಲಗಳನ್ನು ನಿಮಗೆ ಕೊಡುತ್ತೆ. ಶತ್ರುಗಳ ಮೇಲೆ ಜಯ ಸಾಧಿಸಿ ನಿಮ್ಮ ಸ್ಥಾನಮಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಅದನ್ನು ಆಗಬೇಕು ಅಂದರೆ ಗುರುವಿನ ಆರಾಧನೆ. ಕುಂಭರಾಶಿಯವರು ಗುರುವಿನ ಆರಾಧನೆ ಮಾಡಿಕೊಂಡರೆ ಶತ್ರುವಿನ ಮೇಲೆ ನಿಮಗೆ ಜಯ ನೀವು ಸಾಧಿಸಬಹುದಾಗುತ್ತೆ. ಹಾಗೂ ನಿಮ್ಮ ಸ್ಥಾನಮಾನಗಳನ್ನು ಬಹಳಷ್ಟು ಬಲಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಗುರುವಿನ ಆರಾಧನೆ ಮಾಡಿ. ಒಟ್ಟಾರೆ ಈ ವರ್ಷ ಕುಂಭರಾಶಿಯವರಿಗೆ ಗೌರವ, ಆರ್ಥಿಕ ಬೆಳವಣಿಗೆ ಮತ್ತು ಸಮಗ್ರ ಯಶಸ್ಸು ತರುವಂತಹ ಶ್ರೇಷ್ಠವಾದಂತಹ ಸಂವತ್ಸರವಾಗಿ ಬಿಡುತ್ತೆ ನಿಮ್ಮ ಕೈನಲ್ಲೇ ಇದೆ. ಮಾಡಿಕೊಳ್ಳತಕ್ಕಂಥ ಪರಿಹಾರ ಆದಿಯಲ್ಲಿ ನಾಳೆ ಯುಗಾದಿ ಹಬ್ಬ ಹಿಂದೆ ನೀವು ಇದಕ್ಕೆ ಸಿದ್ಧತೆಯಾಗಿ ಪರಿಹಾರ ವಿಶೇಷ ದೇವತಾ ಆರಾಧನೆ ಮಾಡ್ತಕ್ಕಂಥದ್ದು ಉತ್ತಮ ಅಲ್ವೇ. ಸೊ ಅಂತಹ ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ ಕುಂಭರಾಶಿಯವರಿಗೋಸ್ಕರವಾಗಿ.
19ನೇ ತಾರೀಕು ಯುಗಾದಿ ಅಮಾವಾಸ್ಯೆ ಹೌದು, ಯುಗಾದಿ ಹಬ್ಬವೂ ಹೌದು. ಅಂದರೆ ಅವತ್ತು 19ನೇ ತಾರೀಕು ಬೆಳಗ್ಗೆ ಸ್ವಲ್ಪ ಹೊತ್ತು ಅಮಾವಾಸ್ಯೆ ಇದ್ದು ನಂತರ ಏನು ಪರಾಭವ ನಾಮ ಸಂವತ್ಸರ ಹೊಸ ವರ್ಷ ಯುಗಾದಿ ಮೊದಲನೇ ಪಾಡ್ಯ ಶುರುವಾಗಿಬಿಡುತ್ತೆ. ಆದರೆ ಮರುದಿನ ನೋಡೋಣ ಅಂತಂದರೆ ಮರುದಿನ ಸೂರ್ಯೋದಯಕ್ಕೆ ಬಿದಿಗೆ ಬಂದುಬಿಟ್ಟಿದೆ. ಆದ್ದರಿಂದ 19ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಹಾಗಾದರೆ ಅಮಾವಾಸ್ಯೆ ಯಾವಾಗ ಇದೆ ನಿಮಗೆ? ಮಾರ್ಚ್ 18ನೇ ತಾರೀಕು ಬುಧವಾರದ ದಿವಸ ಮಧ್ಯಾಹ್ನದಿಂದ ಅಥವಾ ಬೆಳಗ್ಗೆಯಿಂದ ಮಾರ್ಚ್ 19ನೇ ತಾರೀಕು ಬೆಳಗ್ಗೆ ಒಂದು ಸಮಯ ತನಕ ನಿಮಗೆ ಅಮಾವಾಸ್ಯೆ ಇದೆ. ಸೊ ಮಾರ್ಚ್ 18ನೇ ತಾರೀಕೆ ನಿಮಗೆ ಅಮಾವಾಸ್ಯೆ ಇರುತ್ತೆ. ಅಂದರೆ ಯುಗಾದಿ ಹಿಂದೆ ಅಮಾವಾಸ್ಯೆ, ಸಂಪೂರ್ಣವಾದ ಪ್ಯೂರ್ ಅಮಾವಾಸ್ಯೆ ಬೇಕು ಅಂದರೆ ನಿಮಗೆ ಮಾರ್ಚ್ 18ನೇ ತಾರೀಕು ಸಾಯಂಕಾಲ ಅಥವಾ ರಾತ್ರಿ ಪೂರ್ಣವಾಗಿರ್ತಕ್ಕಂಥ ಯುಗಾದಿ ಅಮಾವಾಸ್ಯೆ ಅಂತ ಹೇಳ್ಬೋದು. ಯುಗಾದಿ ಹಿಂದಿನ ದಿವಸದ ಅಮಾವಾಸ್ಯೆ ಅಂತ ಹೇಳಬಹುದು. ಆದ್ದರಿಂದ ನಾವು ಆವತ್ತಿನ ದಿವಸ ಅಂದರೆ ಮಾರ್ಚ್ 18ನೇ ತಾರೀಕು ಬುಧವಾರ ಸಂಜೆ ಅಮಾವಾಸ್ಯೆಯ ಪೂರ್ಣ ಅಮಾವಾಸ್ಯೆ ಸಮಯದಲ್ಲಿ ನಿಮಗೆ ಇಡೀ ಪರಾಭವ ನಾಮ ಸಂವತ್ಸರದ ಎಲ್ಲ ಸಮಸ್ಯೆಗಳಿಗೆ, ಅದು ವಿಶೇಷವಾಗಿ ಈ ನೆಗೆಟಿವ್ ಎನರ್ಜಿ, ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರು ಬಾಧೆ ಈ ಥರದ ಎಲ್ಲ ಸಮಸ್ಯೆಗಳು, ಕೋರ್ಟ್ ಕಚೇರಿ ಇತ್ಯಾದಿ ಎಲ್ಲ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಅಂದರೆ ಅವತ್ತಿನ ದಿನ ವಿಶೇಷ ಪೂಜೆಗಳನ್ನು ದೇವಸ್ಥಾನಗಳಲ್ಲಿ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಆ ದಿನ ಶತ್ರು ನಿಗ್ರಹವಾಗಿ ಹೋಮವನ್ನು ಕೂಡ ಮಾಡ್ತಾರೆ. ಅಂಥ ಜಾಗದಲ್ಲಿ ಹೋಮ ಹವನಕ್ಕೆ ನೀವು ಸ್ವಲ್ಪ ದುಡ್ಡನ್ನು ಕಟ್ಟಿ ಪೂಜೆಯನ್ನು ಮಾಡಿಸ್ಕೋಬೋದು. ಖಂಡಿತ ನಿಮ್ಮ ದೋಷ ಏನೇ ಇದ್ರೂ ಪರಿಹಾರ ಆಗುತ್ತೆ. ಯುಗಾದಿ ಅಮಾವಾಸ್ಯೆ ಪರ್ವ ದಿನದಂದು ಶತ್ರು ನಿಗ್ರಹವಾಗಿ ಅಮ್ಮನವರ ಆರಾಧನೆ ಮಾಡೋದು, ಪೂಜೆ ಮಾಡೋದು, ಈ ರೀತಿ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ. ಕುಂಭರಾಶಿಯ ಸ್ನೇಹಿತರೆ, ನೀವು ಅಂದರೆ ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಿಸ್ಬೋದು. ಯಾಕಂದರೆ ಅಮಾವಾಸ್ಯೆ ಇದೆ ಅಂತ ಏನು ಭಯಪೀಳೋ ಅವಶ್ಯಕತೆ ಇಲ್ಲ. ಅಮಾವಾಸ್ಯೆ ಇಂದಿನ ದಿನ ಬರುತ್ತೆ ಅಂದರೆ 18ನೇ ತಾರೀಕು ಅಮಾವಾಸ್ಯೆ ಬಂದಿದೆ. ಹಾಗಾಗಿ ಅಮಾವಾಸ್ಯೆ ನಿಮ್ಮ ಯಾವುದೇ ದೃಷ್ಟಿ ದೋಷ ಆಗಿರ್ಬೋದು, ಮಾಟ ಮಂತ್ರ ಸಮಸ್ಯೆ ಇದ್ದರೂ ಕೂಡ ನೀವು ದೇವಿ ಆರಾಧನೆ ಮಾಡೋದು ಮತ್ತು ದುರ್ಗಾದೇವಿ ಪೂಜೆಯನ್ನು ಮಾಡೋದ್ರಿಂದ ಮತ್ತು ಹೋಮ ಹವನ ಮಾಡ್ತಾರಲ್ಲ ಅಲ್ಲಿ ಹೋಗಿ ಸ್ವಲ್ಪ ಅಮೌಂಟನ್ನು ಕಟ್ಟಿ ನಿಮ್ಮ ಹೆಸರಲ್ಲಿ ಪೂಜೆಯನ್ನು ಮಾಡಿಸೋದ್ರಿಂದ ನಿಮ್ಮದು ಯಾವುದೇ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಅಂದರೆ ಹೆಣ್ಣು ದೇವರು ಎಲ್ಲಿ ಹೋಮ ಮಾಡ್ತಾರೆ, ದುರ್ಗಾದೇವಿ ಆಗಿರ್ಬೋದು, ದುರ್ಗಾಶಕ್ತಿ, ಚಾಮುಂಡೇಶ್ವರಿ ಈ ಥರ ದೇವಸ್ಥಾನಗಳಲ್ಲಿ ನೀವು ಹೋಮ ಹವನಕ್ಕೆ ದುಡ್ಡನ್ನು ಕಟ್ಟಿ ದೋಷಗಳನ್ನು ಪರಿಹಾರ ಮಾಡ್ಕೋಬೋದು. ಯುಗಾದಿ ಹಬ್ಬ ಒಳ್ಳೆ ಗುರುವಾರ ಬಂದಿದೆ. ಅಂದರೆ ಗುರುವಾರ ರಾಯರ ವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ಹೊಸ ವರ್ಷ ದಿನ ಆರಂಭ ಆಗಿದ್ದು ಕೂಡ ಗುರುವಾರ ಆಗಿದೆ. ಹಾಗಾಗಿ ನಮ್ಮ ರಾಯರ ಹಬ್ಬ ಅಂದರೆ ರಾಯರ ದಿನ ಬಂದಿದೆ. ಎಲ್ಲರೂ ನಾವು ಖುಷಿಯಿಂದ ಯುಗಾದಿ ಹಬ್ಬವನ್ನು ಆಚರಿಸೋಣ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂದರೆ ಯುಗಾದಿ ಹಬ್ಬದ ಅಂದರೆ ನಮಗೆಲ್ಲ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಬರುತ್ತೆ. ಹಾಗಾಗಿ ಈ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.